ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಇವತ್ತು ವ್ಯಾಲೆಂಟೈನ್ಸ್ ಡೇಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದ್ದೀವಿ. ಸೊ ಹೀಗೆ ಹೊರಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈವ್ನಿಂಗ್ ಹೋಗ್ತೀವಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ವರ್ಕ್ ಆಫ್ ಇಲ್ಲ. RR ನಗರದಲ್ಲಿ ಹೈದ್ರಾಬಾದ್ ಬಿರಿಯಾನಿ ಹೌಸ್ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಬೇಗ ಹೋಗಿದ್ವಿ. ಅದಕ್ಕೆ ಇವ್ರ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲೇ ಹತ್ರದಲ್ಲಿ ಒಂದು ಪಾರ್ಕ್ ಇತ್ತು, ಅಲ್ಲಿ ಮಕ್ಕಳು ಆಟ ಆಡ್ತಾರೆ ಅಂತ ಕರ್ಕೊಂಡು ಬಂದ್ವಿ. ಏನ್ ಮಾಡೋದು? ಜಾರಲ್ವಾ? ಅಲ್ಲಾಡ್ತೀರಾ? ದಾಶು ಮನಮಿ ಹುಷಾರು. ಓ ಬಾಬಾ ಹುಷಾರು. ಕಮಾನ್. ಈಸಿನಾ? ಕಷ್ಟ ಆಗ್ತಿದ್ಯಾ? ಈಸಿ. ದಶು ಏನ್ ಆಟ ಆಡ್ತೀಯ ದಶು ನೀನೀಗ? ಯಾವುದು? ಜಾರು ಬಂಡೆ. ಅದು ಹೈಟ್ ಆಗಿದೆ ಪುಟ್ಟ. ಹತ್ತೀಯಾ? ಇದು ಸ್ವಲ್ಪ ಡೇಂಜರ್ ಇದೆ, ಹುಷಾರು. ಮಾಡಲ್ವಾ? ಓಕೆ. ಚೆನ್ನಾಗಿದೆಯಾ ದಶು? ಆಡ್ತಾ ಇದೆಯಾ? ಪಪ್ಪನ್ನೇ ಆಡ್ತಿದ್ದಾರಾ? ಅಕ್ಕ ಬಂದ್ಲು ನೋಡು. ಅಕ್ಕನ ಜೊತೆ ಆಡು. ಹುಷಾರು ಹುಷಾರು. ಮನೋಮಿ ನಿಧಾನ ಆಡ್ಸು. ನಿಧಾನ ಪುಟ್ಟ. ಯಾರು? ಹುಷಾರು ಪುಟ್ಟ. ಹೇಳೋದು. ಹಾ ಬಾಬಾ. ಹಾ ಆಯ್ತು, ಹುಷಾರಾಯ್ತಾ? ಬಟ್ಟೆ ಎಲ್ಲ ನನ್ ಬಾಟ್ಲಿನೇ ಬೇದು. ಬಂದ್ವಿ ನೋಡಿ ಫ್ರೆಂಡ್ಸ್. ಇದು ಸಖತ್ತಾಗಿ ಡೆಕೋರೇಷನ್ ಮಾಡಿದರು ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು ನನಗೆ. ಸೊ ಒಳಗೆ ಎಂಟ್ರಿ ಕೊಟ್ವಿ. ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ರಶ್ ಇರಲಿಲ್ಲ. ರಿಟರ್ನ್ ಹೋಗ್ಬೇಕಿದ್ರೆ ಗೊತ್ತಾಯಿತು ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಬಂದಾಗ ಫುಲ್ ಎಲ್ಲ ಟೇಬಲ್ಸು ಖಾಲಿ ಇತ್ತು. ನಾವು ಸ್ವಲ್ಪ ಬೇಗ ಬಂದಿದ್ವಿ. ಇಲ್ಲಿ ಬಂದುಬಿಟ್ಟು ನೋಡಿದರೆ ಸಖತ್ತಾಗಿ ಡೆಕೋರೇಷನ್ ಮಾಡಿದರು. ನನಗದು ಫುಲ್ ಮಕ್ಕಳು ಅಷ್ಟೇ, ಅಮ್ಮ ಏನಿದು ಫುಲ್ ರೆಡ್ ಅಂತ ಕೇಳ್ತಾಯಿದ್ರು. ಫುಲ್ ನೋಡೋಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ಬಟ್ ನಾನೇನು ಅಂದ್ಕೊಂಡೆ ಅಂದರೆ ಕಾಲೇಜ್ ಹುಡುಗರು ತುಂಬ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಂದು ಅಂದರೆ ಫ್ಯಾಮಿಲಿನೂ ತುಂಬ ಬಂದಿದ್ದರು. ಹಾಗಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿ ಅನ್ನಿಸ್ತು. ತುಂಬ ಫ್ಯಾಮಿಲಿನೇ ಇತ್ತು. ಮತ್ತು ಹುಡುಗರು ಎಲ್ಲ ಅಂದರೆ ಇಬ್ಬಿಬ್ಬರು ಹುಡುಗರು ಹುಡುಗಿರು ಆ ಥರ ಬಂದಿದ್ದರು. ಸೊ ಅವರು ಎಲ್ಲರೂ ಫೋಟೋ ತಗೊಂಡು ಒಳ್ಳೆ ಕಾಮಿಡಿ ಮಾಡ್ಕೊಂಡಿದ್ರು. ಏನಂದರೆ ಎಲ್ಲ ಡೆಕೋರೇಷನ್ಗೂ ಅವ್ರಿಗೆ ಫೋಟೋ ತೆಗಿಬೇಕಾದ್ರೆ ಫುಲ್ ಏನೋ ಒಂಥರ ಡಿಫ್ರೆನ್ಸ್ ಅನ್ನಿಸ್ತಾ ಇತ್ತು. ಅದಕ್ಕೆ ಫುಲ್ ಕಾಮಿಡಿ ಮಾಡ್ಕೊಂಡಿದ್ರು. ಮನೋಮಿ ಏನಂದರೆ ಹೋಟೆಲ್ಗೆ ಹೋದರೆ ಅಷ್ಟೇ, ಅವಳು ವೆಯ್ಟ್ ಮಾಡ್ತಾಳೆ. ಅವಳಿಗೆ ಹೋದ ತಕ್ಷಣ ತಿನ್ನಕ್ಕೆ ಬೇಕು. ಅದಕ್ಕೋಸ್ಕರ ಸುಮ್ಮನೆ ಸಪ್ಪೆ ಮುಖ ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ. ಜಾಸ್ತಿ ಹೊತ್ತು ಅವಳಿಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ತರಿಸ್ತಾರೆ ಅಂತ ಕೂತ್ಕೊಂಡಿದ್ಲು. ದಶುನೂ ಅಷ್ಟೇ ಫುಲ್ಲು ಆರಾಮಾಗಿ ಕೂತ್ಕೊಂಡು ಎಲ್ಲದೂ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಆಮೇಲೆ ಸ್ವಲ್ಪ ಹೊತ್ತಿಗೆ ಫ್ರೆಂಡ್ಸ್ ಎಲ್ಲ ಬಂದರು. ನಾವು ಅಲ್ಲೇ ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತವರೆಗೂ. ನಮ್ಗೆ ಬೇಗ ಹೋಗಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿ ಅನ್ನಿಸ್ತು. ಲೇಟಾಗಿ ಬಂದವ್ರಿಗೆಲ್ಲ ಸ್ವಲ್ಪ ಅದೇ ಅರ್ಜೆಂಟ್ ಆಯಿತು. ಯಾಕೆಂದರೆ ಫುಲ್ ಟೇಬಲ್ಸ್ಗೆ ವೆಯ್ಟಿಂಗ್ ಇತ್ತು. ಸೊ ಅದಕ್ಕೆ ತುಂಬ ಹೊತ್ತವರೆಗೂ ಏನು ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನಾವು ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಅಷ್ಟೇ. ವ್ಯಾಲೆಂಟೈನ್ಸ್ ಡೇದು ಒಂಥರ ಡಿಫ್ರೆನ್ಸ್ ಫುಲ್ ಗೊತ್ತಾಗ್ತಾಯಿತ್ತು. ಫುಲ್ಲು ಎಲ್ಲ ಹೋಟೆಲ್ ಫುಲ್ಲು ರೆಡ್ಡಾಗಿ ಡೆಕೋರೇಷನ್ ಮಾಡಿದರು. ಸಖತ್ತಾಗಿ ಮಾಡಿದರು ಎಲ್ಲ. ತುಂಬ ಇಷ್ಟ ಆಯಿತು ನನಗೆ.
ಎಲ್ಲರೂ ಅಷ್ಟೇ ನಮಗಿನ್ನ ಮುಂಚೆ ಬಂದವರು ಆರಾಮಾಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೂ ಟೈಮ್ ಸಿಕ್ತು. ಸೊ ಎಲ್ಲರೂ ಅಷ್ಟೇ ಫೋಟೋಸು ವೀಡಿಯೋಸ್ ಎಲ್ಲ ಆರಾಮಾಗಿ ಮಾಡ್ಕೊತಿದ್ರು. ಆಮೇಲೆ ಬಂದವ್ರಿಗೆ ಸ್ವಲ್ಪ ನಮಗೆಲ್ಲ ಕ್ಯಾಂಡಲ್ಸ್ ಎಲ್ಲ ಕೊಟ್ಟಿದ್ರು, ಕೆಳಗೆಲ್ಲ ಇಡೋಕ್ಕೆ ಎಲ್ಲ ಟೈಮ್ ಇದ್ದಿದ್ದರಿಂದ ಎಲ್ಲರಿಗೂ ಅಷ್ಟೇ ನಮಗೆ ಮಧ್ಯೆ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಕೊಟ್ಟಿದ್ರು. ಆಮೇಲೆ ಬಂದವ್ರಿಗೆ ಅವ್ರಿಗೆ ಫುಡ್ ಸರ್ವ್ ಮಾಡೋಕ್ಕೇ ಟೈಮ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಒಂದು ಅಂದರೆ ನಾವು ಏನೇ ಅಷ್ಟೇ ಬೇಗ ಹೋದರೆ ಎಲ್ಲದೂ ಆರಾಮಾಗತ್ತೆ. ಸೊ ಯಾವಾಗಲೂ ಅಷ್ಟೇ ಸ್ವಲ್ಪ ಮುಂಚೆನೇ ಇರಬೇಕು. ನಾವು ಇರೋ ಟೈಮ್ಗಿಂತ ಸ್ವಲ್ಪ ಮುಂಚೆ ಹೋಗ್ಬಿಟ್ರೆ ಚೆನ್ನಾಗಿ ಅನಿಸುತ್ತೆ. ಎಲ್ಲದೂ ಅಷ್ಟೇ ನಾವು ಅಲ್ಲಿ ನೀಟಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅರ್ಜೆಂಟಾಗಿ ಹೋದರೆ ನಮ್ಗಲ್ಲಿ ಹೋಗಿದ್ದು ಬೇಗ ಮುಗಿಸ್ಬೇಕು ಅನ್ನೋದಷ್ಟೇ. ಕೊನೆಗೆ ನೋಡಿ ಇವ್ರು ಬಂದರು, ಇವನು ಫುಲ್ ರೆಡ್ ಜಾಕೆಟ್ ಹಾಕೋ ಬಂದಿದ್ದ. ಅದಕ್ಕೆ ನಾವೆಲ್ಲ ರೇಗಿಸ್ತಾ ಇದ್ವಿ ಅವನಿಗೆ. ಫುಲ್ ರೆಡ್ಡಾಗಿ ಕಾಣಿಸ್ತಾ ಇತ್ತು ಅಲ್ಲೇ ಬೆಳಕಿಗೂ ಅಷ್ಟೇ. ಕೊನೆಗೆ ನಾವು ಸ್ವಲ್ಪ ಹೊತ್ತಿಗೂ ಕೂತ್ಕೊಂಡು ಇವರು ಐಸ್ ಕ್ರೀಮ್ ತಿಂತಾಯಿದ್ರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಏನಂದರೆ ಫುಲ್ ಬಲೂನ್ಸ್ ಎಲ್ಲ ಇತ್ತಲ್ವ, ಅದಕ್ಕೆ ಆ ಬಲೂನ್ಸ್ ಬೇಕು ಅಂತ ಇವರು ಬಲೂನ್ ಬಗ್ಗೆನೇ ಮಾತಾಡ್ತಾಯಿದ್ರು. ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಲವ್ ಯು ಆಲ್.